ಹಲೋ ಎವ್ರಿವನ್, ನಾವಿವತ್ತು ಸೆಕೆಂಡ್ PUC ಥರ್ಡ್ ಜರ್ನಲ್ ಪ್ರೋಗ್ರಾಮ್ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ಎರಡನ್ನು ಕ್ಯಾಲ್ಕುಲೇಟ್ ಮಾಡಿ ಡಿಫರೆನ್ಸ್ ಬಿಟ್ವೀನ್ ದೋಸ್ ಟು ಅದ್ರ ಬಗ್ಗೆ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು? ಸರಳ ಬಡ್ಡಿ ಅಂದ್ರೆ PTR/100. ಇದು ನಮ್ಮ ಫಾರ್ಮುಲಾ, ನಮಗೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ. PTR/100. P ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್, ಅಸಲು ನಾವ್ ಎಷ್ಟು ದುಡ್ಡು ತಗೊಂತಾ ಇದೀವಿ ಅಥವಾ ಕೊಡ್ತಾ ಇದೀವಿ. ಟಿ ಅಂದ್ರೆ ಟೈಮ್, ಎಷ್ಟು ವರ್ಷದವರೆಗೂ ಅಥವಾ ಎಷ್ಟು ಟೈಮ್ ವರೆಗೂ ನಾವು ಅದನ್ನ ಕೊಡ್ತಾ ಇದೀವಿ ಅಥವಾ ತಗೊಳ್ತಾ ಇದ್ದೀವಿ. ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್, ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಎಷ್ಟು ಬಡ್ಡಿ ಹಂಗೆ, ಎಷ್ಟು ಪರ್ಸೆಂಟ್ ನಂಗೆ ರೇಟ್ ಆಫ್ ಇಂಟ್ರೆಸ್ಟ್ 10%, 13%, 20%, 25%, ಎಷ್ಟು ಪರ್ಸೆಂಟೇಜ್ ನಂಗೆ ಅಂದ್ರೆ 100 ರೂಪಾಯಿಗೆ 25 ರೂಪೀಸ್ ನ ಕೊಡ್ಬೇಕು. ಆ ರೀತಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ಕೊಡ್ತಾ ಇದ್ದೀವಿ ಅನ್ನೋದನ್ನ ತಗೊಳ್ತೀವಿ. PTR ಅನ್ನುವಂತ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಾಗ್ಬೇಕು. ಗೊತ್ತಾದ್ಮೇಲೆ ಇದ್ರ ಬೇಸಿಸ್ ಮೇಲೆ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ ಅಂದ್ರೆ P×T×R/100 ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುತ್ತೆ. ಇಲ್ಲಿ ಏನಾಗುತ್ತೆ, ಪ್ರಿನ್ಸಿಪಲ್ ಅಮೌಂಟ್ಗೆ ಯಾವುದೋ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಇಂಟು ಮಾಡ್ತೀವಿ. P×R/100 ಅಂದ್ರೆ ನಾವೀಗ ಸಿಂಪಲ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. SI ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾವ್ ಏನ್ ಪ್ರಿನ್ಸಿಪಲ್ ಅಮೌಂಟ್ ತಗೊಂಡಿರ್ತೀವೋ ಇದಕ್ಕೆ ಇಂಟು R/100. ರೇಟ್ ಆಫ್ ಇಂಟ್ರೆಸ್ಟ್ ನಥಿಂಗ್ ಬಟ್ 10,000 ತಗೊಂಡಿದ್ದೀವಿ. 10%, 100 ರೂಪಾಯಿಗೆ 10 ರೂಪಾಯಿ ಆದ್ರೆ 10,000 ರುಪೀಸ್ಗೆ ಎಷ್ಟಾಯ್ತು, ಅದು 1 ಇಯರ್ಗೆ ಎಷ್ಟಾಗತ್ತೆ ಅನ್ನೋದು ಗೊತ್ತಾಗತ್ತೆ. ಅದಾದ್ಮೇಲೆ ಇಂಟು ಎಷ್ಟು ವರ್ಷದವರೆಗೂ ಇಂಟು ಟೈಮ್ ಅಂದ್ರೆ ಇಲ್ಲಿ P×R×T ಟೋಟಲ್ /100. ಸೊ ಅದಕ್ಕೆ ನಾವೀಗ ಈ ಫಾರ್ಮುಲಾನ ಏನಂತ ಬರಿತೀವಿ, P×T×R /100. ಸೊ ಇದನ್ನ ಕಂಪ್ಲೀಟ್ ಆಗಿ ಹೋಲ್ /100 ಅಂತ ಮಾಡ್ಕೋತೀವಿ. ಸೊ ಡಿವೈಡೆಡ್ ಬೈ PTR/100. ಇದು ಸಿಂಪಲ್ ಇಂಟ್ರೆಸ್ಟ್ ಆದ್ರೆ, ಇನ್ನು ಕಂಪೌಂಡ್ ಇಂಟ್ರೆಸ್ಟ್ CI, ಕಂಪೌಂಡ್ ಇಂಟ್ರೆಸ್ಟ್ ಅಂತಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಇದು ಬಡ್ಡಿಗೆ ಮತ್ತೆ ಬಡ್ಡಿ ಬೆಳೀತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 1000 ರೂಪೀಸ್ ನ ಸಾಲ ತಗೊಂಡಿದ್ದೀನಿ. 1000 ರೂಪೀಸ್ ಸಾಲ ತಗೊಂಡಿದ್ದೀನಿ 10% ಇಂಟ್ರೆಸ್ಟ್ ಗೆ. 10% ಅಂದ್ರೆ 1000 ರೂಪೀಸ್ ತಗೊಂಡಿದ್ರೆ ನಾನು 1 ಇಯರ್ಗೆ 100 ರೂಪೀಸ್ ಪೇ ಮಾಡ್ಬೇಕು. ನೆಕ್ಸ್ಟ್ ಇಯರ್ 100 ಅಂದ್ರೆ 1000 ಪ್ಲಸ್ 100 1100 ಆಗಿದೆ ನಮ್ದು ಆಲ್ರೆಡಿ. ಸೊ ಅದಕ್ಕೂ ಸೇರಿಸ್ಕೊಂಡು 1000ಗೆ 100 ರೂಪೀಸು ಕೊಡ್ಬೇಕು, ಪ್ಲಸ್ 100 ರೂಪೀಸ್ ಬಡ್ಡಿಗೆ ಪ್ಲಸ್ 10 ರೂಪೀಸ್ ಕೊಡ್ಬೇಕು. 110 ಆಗುತ್ತೆ. ಅದ್ರ ನೆಕ್ಸ್ಟ್ 111 ಆಗುತ್ತೆ. ಅಂದ್ರೆ ಬಡ್ಡಿಗೆ ಬಡ್ಡಿ ಬೆಳೀತಾ ಹೋಗುತ್ತೆ. ಸೊ ಕಂಪೌಂಡ್ ಇಂಟ್ರೆಸ್ಟ್ ಇಲ್ಲಿ ಏನಾಗುತ್ತೆ, P ಪ್ರಿನ್ಸಿಪಲ್ ಅಮೌಂಟ್ ಇಂಟು 1 ಪ್ಲಸ್ R/100 ರೇಸ್ ಟು ಟಿ ಆಗುತ್ತೆ. ರೈಸ್ ಟು ಟಿ, ರೇಸ್ ಟು ಅಂದ್ರೆ 1 ಪ್ಲಸ್ R/100 ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆಯೋ ಅದನ್ನ ಹೋಲ್ ಕಂಪ್ಲೀಟ್ ಆಗಿ ತಗೊಂಡು ರೇಸ್ ಟು ಟಿ ಮಾಡ್ತೀವಿ. ರೇಸ್ ಟು ಹೆಂಗ್ ಬರಿತೀವಿ ನಾವು, ಇಂಟು ಟಿ. ರೇಸ್ ಟು ಟಿ ಇಂಟು ಟಿ ಎಲ್ಲ ರೇಸ್ ಟು ಟಿ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, P ರೇಟ್ ಆಫ್ ಇಂಟ್ರೆಸ್ಟ್ ಡೈರೆಕ್ಟ್ ಆಗಿ R/100 ಅಲ್ಲ, 1 ಪ್ಲಸ್ R/100 ರೇಸ್ ಟು ಟಿ. ಇಲ್ಲಿ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. ಈ ಬಂದಿರುವಂತ ಟೋಟಲ್ ಅಮೌಂಟ್ ಅಲ್ಲಿ ಮೈನಸ್ P ಮಾಡಿದ್ರೆ ಓನ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, P ಆಡ್ ಆಗ್ಬಿಟ್ಟು ಬರುತ್ತೆ ಇದರಲ್ಲಿ. ಸೊ ಇವಾಗ ಈ ಎರಡೂ ಫಾರ್ಮುಲಾಸ್ ಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ಸೊ ಎರಡನ್ನು ಸಪರೇಟ್ ಆಗಿ ಫಂಕ್ಷನ್ ತರ ಯೂಸ್ ಮಾಡೋಣ. ಡಿಫ್ ಅಂತ ಬರೆದು ಒಂದು ಫಂಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಇಂಟ್ರೆಸ್ಟ್ ಗೆ ಸಿಂಪಲ್ ಇಂಟ್ ಅಂತ ಒಂದು ಫಂಕ್ಷನ್ ನೇಮ್ ಕೊಡ್ತಾ ಇದ್ದೀನಿ. ಸಿಂಪಲ್ ಇಂಟ್ ಇದು P, T ಮತ್ತೆ R ಅನ್ನುವಂತ ವೇರಿಯೇಬಲ್ಸ್ ಗಳನ್ನ ರಿಸೀವ್ ಮಾಡುತ್ತೆ. ರಿಸೀವ್ ಮಾಡಿ ಆದ್ಮೇಲೆ ಇಟ್ ಇಸ್ ಗೋಯಿಂಗ್ ಟು ರಿಟರ್ನ್, ಈ ಫಂಕ್ಷನ್ ನಮಗೆ ಆನ್ಸರ್ ನ ರಿಟರ್ನ್ ಮಾಡಲಿ. ರಿಟರ್ನ್ ಅಂದ್ರೆ ಮೇನ್ ಪ್ರೋಗ್ರಾಮ್ ಅಲ್ಲಿ ನಾವು ಅದನ್ನ ಡಿಸ್ಪ್ಲೇ ಮಾಡಿದ್ರೆ ಆಯ್ತು. ಓಕೆ, ಸೊ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್, ಫಾರ್ಮುಲಾ ಏನು, P×T×R ಡಿವೈಡೆಡ್ ಬೈ 100. PTR/100 ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ರಿಟರ್ನ್ ಮಾಡುತ್ತೆ. ಸೊ ಅಲ್ಲಿಗೆ ಈ ಪ್ರೋಗ್ರಾಮ್ ಮುಗೀತು. ಸೇಮ್ ಡಿಫ್ ಕಂಪೌಂಡ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ ಅಂತ ತಗೊಳ್ತೀನಿ. ಕಾಂಪೌಂಡ್ ಇಂಟ್ರೆಸ್ಟ್ ಶಾರ್ಟ್ಕಟ್ ನಲ್ಲಿ ಇದು ಕೂಡ P ವ್ಯಾಲ್ಯೂ, T ವ್ಯಾಲ್ಯೂ, R ವ್ಯಾಲ್ಯೂ ರಿಸೀವ್ ಮಾಡ್ಕೊಳ್ಳೇಬೇಕು. ಅದು ಆದ್ಮೇಲೆ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್, ಏನ್ನ ರಿಟರ್ನ್ ಮಾಡುತ್ತೆ, P ಇಂಟು 1 ಪ್ಲಸ್ R/100. ಈ 1 ಪ್ಲಸ್ R/100 ಗೆ ರೇಸ್ ಟು ಟಿ ಆಗ್ಬೇಕು. ಸೊ ಇದು ಓವರ್ ಆಲ್ ಆಗಿ ಕಂಪೌಂಡ್ ಇಂಟ್ರೆಸ್ಟ್ ಪ್ಲಸ್ ಅಸಲು ಸೇರಿಸ್ಕೊಂಡು ಬಂದಿರುತ್ತೆ. ಇದರಲ್ಲಿ ಮೈನಸ್ P ಮಾಡಿ ರಿಟರ್ನ್ ಮಾಡ್ಬೇಕು.
ಅಂದ್ರೆ ಅಸಲನ್ನ ತೆಗೆದ್ರೆ ಓನ್ಲಿ ಬಡ್ಡಿ ಎಷ್ಟಾಯ್ತು ಅಂದ್ರೆ ಚಕ್ರ ಬಡ್ಡಿ ಎಷ್ಟಾಯ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದು ರಿಟರ್ನ್ ಮಾಡುತ್ತೆ. ಇನ್ನು ಮೇನ್ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ಬೇಕು, ಇವೆರಡು ಫಂಕ್ಷನ್ಸ್ಗಳು, ಈ ಫಂಕ್ಷನ್ಸ್ ಗಳನ್ನ ಕಾಲ್ ಮಾಡ್ಬೇಕು. ಕಾಲ್ ಮಾಡೋಕಿನ ಮುಂಚೆ ಪಿ ಟಿ ಆರ್ ನ ಕೊಟ್ಟು ಕಳಿಸ್ಬೇಕಲ್ವಾ. ಸೊ ಆರ್ಗ್ಯುಮೆಂಟ್ ಆಗಿ ಕೊಟ್ಟು ಕಳಿಸ್ಬೇಕಂದ್ರೆ ಪಿ ಟಿ ಆರ್ ವ್ಯಾಲ್ಯೂಸ್ ಗಳನ್ನ ರೀಡ್ ಮಾಡ್ಬೇಕು. ಸೊ ಪಿ ಇಸ್ ಈಕ್ವಲ್ ಟು ಇಂಟೀಸರ್ ಅಥವಾ ಫ್ಲೋಟ್, ಎರಡರಲ್ಲಿ ಯಾವ್ದಾದ್ರು ತಗೊಳ್ಬಹುದು. ಸೊ ನಾನೀಗ ಇಂಟ್ ಅಂತ ಕನ್ಸಿಡರ್ ಮಾಡೋಣ. ಇಂಟ್ ಆಫ್ ಇನ್ಪುಟ್ ಎಂಟರ್ ದ ಪ್ರಿನ್ಸಿಪಲ್ ಅಮೌಂಟ್ ಅಂತ ರಿಸೀವ್ ಮಾಡ್ಕೊಳ್ಳೋಣ. ಸೊ ಪಿ ವ್ಯಾಲ್ಯೂಸ್ ಸಿಗುತ್ತೆ. ನೆಕ್ಸ್ಟ್ ಟಿ, ದಟ್ ಈಸ್ ಆಲ್ಸೋ ಇಂಟ್ ಆಫ್ ಇನ್ಪುಟ್ ಎಂಟರ್ ದ ಟೈಮ್, ಎಷ್ಟು ವರ್ಷ ಅಥವಾ ಎಷ್ಟು ಟೈಮಿಗೆ ಅಂತ ಹೇಳಿ ತಗೊಳ್ತೀವಿ. ಅದಾದ್ಮೇಲೆ ಆರ್, ರೇಟ್ ಆಫ್ ಇಂಟ್ರೆಸ್ಟ್, ಬೆಟರ್ ಫ್ಲೋಟ್ ಅಲ್ಲಿ ತಗೊಳ್ಳೋದು. ಸೊ ಫ್ಲೋಟ್ ಅಥವಾ ಅದನ್ನು ಕೂಡ ಇಂಟಲ್ ತಗೊಳ್ತೀವಿ ಅಂದ್ರೆ ಇಂಟಲ್ ತಗೊಳ್ಬಹುದು, ನೀವು ಫ್ಲೋಟ್ ಅಲ್ಲಾದ್ರೂ ತಗೊಳ್ಬಹುದು. ಸೊ ಇನ್ಪುಟ್, ನಿಮಗೆ ಜರ್ನಲ್ ಪ್ರೋಗ್ರಾಮ್ ಅಲ್ಲಿ ಸ್ವಲ್ಪ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಇಂಟ್ ಅಂತ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್, ರೇಟ್ ಆಫ್ ಇಂಟ್ರೆಸ್ಟ್, ಓಕೆ, ರೇಟ್ ಆಫ್ ಇಂಟ್ರೆಸ್ಟ್. ಸೊ ಪಿ ಟಿ ಆರ್ ನ ತಗೊಂಡಾಯ್ತು. ಅದಾದ್ಮೇಲೆ ಎಸ್ ಐ ಈಕ್ವಲ್ ಟು ಫಂಕ್ಷನ್ ನ ಕಾಲ್ ಮಾಡೋಣ. ಯಾವ ಫಂಕ್ಷನ್ ನ? ಸಿಂಪಲ್ ಇಂಟ್ ಆಫ್ ಪಿ ಟಿ ಆರ್. ಸೊ ಇಲ್ಲೇನ್ ಮಾಡ್ತಾ ಇದೀವಿ, ಸಿಂಪಲ್ ಇಂಟ್ ಆಫ್ ಪಿ ಟಿ ಆರ್, ಈ ಫಂಕ್ಷನ್ ನ ಕಾಲ್ ಮಾಡ್ತಾ ಇದೀವಿ. ಕಾಲ್ ಮಾಡುವಾಗ ಎಸ್ ಐ ಈಕ್ವಲ್ ಟು ಅಂತ ತಗೊಳ್ತೀವಿ, ಯಾಕಂದ್ರೆ ಇದು ರಿಟರ್ನ್ ಮಾಡುತ್ತೆ, ಆನ್ಸರ್ ನ ರಿಟರ್ನ್ ಮಾಡುತ್ತೆ. ಆನ್ಸರ್ ಬಂದ್ಬಿಟ್ಟು ಎಸ್ ಐ ಅನ್ನುವಂತ ವೇರಿಯೇಬಲ್ ಒಳಗಡೆ ಸೇವ್ ಆಗುತ್ತೆ. And further, CI, compound interest, that is equal to compound int, ಅಲ್ಲಿ ನೇಮ್ ತಗೊಂಡಿದೀವಿ, compound int of PTR. ಸೊ ಇದನ್ನು ಕೂಡ ಕಾಲ್ ಮಾಡ್ತಾ ಇದ್ದೀವಿ, ಅದು ಕೂಡ ಆನ್ಸರ್ ನ ರಿಟರ್ನ್ ಮಾಡುತ್ತೆ. ಅದು ಬಂದ್ಬಿಟ್ಟು CI ನಲ್ಲಿ ಸೇವ್ ಆಗ್ಬೇಕು. ನಾನು ಯಾಕೆ ಅದನ್ನ ಸೇವ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಪ್ರಿಂಟ್ ಅಲ್ಲೇ ಆ ಫಂಕ್ಷನ್ ಕಾಲ್ ಮಾಡಬಹುದಿತ್ತು, ಬಟ್ ನಮಗೆ ಅದ್ರದ್ದು ಡಿಫ್ರೆನ್ಸ್ ಕೂಡ ಫೈಂಡ್ ಔಟ್ ಮಾಡಬೇಕಾಗಿದೆ. ಅಂದ್ರೆ ಡಿಫ್ರೆನ್ಸ್ ಏನು, ಕಂಪೌಂಡ್ ಇಂಟ್ರೆಸ್ಟ್ಗೂ ಸಿಂಪಲ್ ಇಂಟ್ರೆಸ್ಟ್ಗೂ ಎಷ್ಟು ಡಿಫ್ರೆನ್ಸ್ ಬಂತು ಅನ್ನೋದನ್ನ ಕಂಡುಹಿಡಿಯಬೇಕು. ಆಬ್ವಿಯಸ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಯಾವಾಗಲೂ ಹೈಯೆಸ್ಟ್ ಇರುತ್ತೆ. ಸೊ ಕಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್ ಯಾವಾಗಲೂ ಸಿಂಪಲ್ ಇಂಟ್ರೆಸ್ಟ್ ಗಿನ ಜಾಸ್ತಿ ಇರುತ್ತೆ. ಸೊ ಡಿಫ್ರೆನ್ಸ್ ನ ಫೈಂಡ್ ಔಟ್ ಮಾಡೋದಾಯ್ತು. ಸೊ ಇವಾಗ ನಾನು ಪ್ರಿಂಟ್ ಮಾಡಬಹುದು. ಏನೇನ್ ಪ್ರಿಂಟ್ ಮಾಡೋಣ? ಸೊ ಮೂರು ವ್ಯಾಲ್ಯೂಸ್ ಗಳನ್ನ, ಸಿಂಪಲ್ ಇಂಟರೆಸ್ಟ್ ಇಸ್ ಈಕ್ವಲ್ ಟು, ಅದನ್ನ ಎಸ್ ಐ ನಲ್ಲಿ ಸೇವ್ ಮಾಡಿದೀವಿ. ಸೊ ಎಸ್ ಐ ನ ಪ್ರಿಂಟ್ ಮಾಡೋಣ. ನೆಕ್ಸ್ಟ್ print compound interest, okay, compound interest is equal to CI ನಲ್ಲಿ ಸೇವ್ ಮಾಡಿದೀವಿ. ಸೊ CI ಅಂತ ತಗೊಳ್ತಾ ಇದೀವಿ, ಕಂಪೌಂಡ್ ಇಂಟ್ರೆಸ್ಟ್. ಅದಾದ್ಮೇಲೆ ಡಿಫರೆನ್ಸ್, ಸೊ ಪ್ರಿಂಟ್ ಡಿಫರೆನ್ಸ್ ಇಸ್ ಈಕ್ವಲ್ ಟು, ಎರಡರದ್ದು ಡಿಫರೆನ್ಸ್ ನ DIF ಅಂತ ವೇರಿಯೇಬಲ್ ತಗೊಂಡಿದ್ದೀನಿ, DIF ನಲ್ಲಿ ಇರುವಂತ ವ್ಯಾಲ್ಯೂಸ್ ಸ್ಟೋರ್ ಡಿಸ್ಪ್ಲೇ ಮಾಡೋಣ. ಸೇವ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ರನ್ ಮಾಡೋಣ. ಸೊ ರನ್ ಆಯ್ತಾ ಇದೆ. ಪ್ರಿನ್ಸಿಪಲ್ ಅಮೌಂಟ್, ಎಷ್ಟು ಅಮೌಂಟ್ ನ ತಗೊಳ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. 5000 rupees ತಗೊಂಡಿದ್ದೀನಿ. ಓಕೆ, 5000 ಅಂತ ಕನ್ಸಿಡರ್ ಮಾಡೋಣ. ಟೈಮ್ ಎಷ್ಟು ವರ್ಷದವರೆಗೂ ತಗೊಂಡಿದ್ದೀರಾ? 5 years. 5 years. ರೇಟ್ ಆಫ್ ಇಂಟ್ರೆಸ್ಟ್ 10 ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಈಗ 10%, 100 rupeesಗೆ 10 rupees ನ ನಾವು ಇಂಟ್ರೆಸ್ಟ್ ಅಂತ ಪೇ ಮಾಡಬೇಕು. 100 rupeesಗೆ 10 ಅಂತ ಕೊಡ್ತಾ ಇದ್ರೆ 5000 rupeesಗೆ ಎಷ್ಟಾಗುತ್ತೆ? 500 rupees ಆಗುತ್ತೆ. 500 rupees ಅನ್ನೋದು 1 yearಗೆ. ಇನ್ನು ನಾನು 5 years ವರೆಗೂ ಅದನ್ನ ತಗೊಳ್ತಾ ಇದ್ದೇನೆ. ಹಂಗಿದ್ರೆ 1 yearಗೆ 500, 500, 500, 500 ಅದು ಎಷ್ಟಾಗತ್ತೆ? 2500 ವರೆಗೂ ಆಗುತ್ತೆ. ಕ್ಲಿಯರ್? ಸೊ ಸಿಂಪಲ್ ಇಂಟ್ರೆಸ್ಟ್ 2500 ಆಗುತ್ತೆ. ಇನ್ನು ಕಂಪೌಂಡ್ ಇಂಟ್ರೆಸ್ಟ್ ನೋ, ಆ ಇಂಟ್ರೆಸ್ಟ್ಗೂ ಕೂಡ ಇಂಟ್ರೆಸ್ಟ್ ಬೆಳೀತಾ ಇರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಚೆಕ್ ಮಾಡಿ, ಸಿಂಪಲ್ ಇಂಟ್ರೆಸ್ಟ್ 2500 ಅಷ್ಟೇ ಬರ್ತಾ ಇದೆ. ಬಟ್ ಕಂಪೌಂಡ್ ಇಂಟ್ರೆಸ್ಟ್ 3052, ಇದಕ್ಕಿಂತ ಜಾಸ್ತಿನೇ ಬರ್ತಾ ಇದೆ. ಸೊ ಏನ್ ಡಿಫ್ರೆನ್ಸ್ ಇದೆ? 552 rupees, 0.55 ವರೆಗೂ ಡಿಫ್ರೆನ್ಸ್ ನ ತೋರಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ನಾವು, ಇದು ಸಿಂಪಲ್ ಇಂಟ್ರೆಸ್ಟ್ ನ ಫಾರ್ಮುಲಾ PTR ಡಿವೈಡೆಡ್ ಬೈ 100. ಇನ್ನು ಕಂಪೌಂಡ್ ಇಂಟ್ರೆಸ್ಟ್ ನ ಫಾರ್ಮುಲಾ P ಇಂಟು
1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ರೈಸ್ ಟು ಟಿ ಅಂತನ ಇಂಟು ಟಿ ಅಂತ ಬರಿತೀವಿ. ಅದಾದ್ಮೇಲೆ ಮೈನಸ್ ಪಿ ಬರ್ದಿದೆ, ಬಿಕಾಸ್ ಇದು ಆಲ್ರೆಡಿ ಪ್ರಿನ್ಸಿಪಲ್ ಅಮೌಂಟ್ ನ ಆಡ್ ಮಾಡ್ಬಿಟ್ಟೆ ಆನ್ಸರ್ ನ ಡಿಸ್ಪ್ಲೇ ಮಾಡುತ್ತೆ ಈ ಫಾರ್ಮುಲಾ. ಸೊ ಅದರಲ್ಲಿ ನಾವು ಪ್ರಿನ್ಸಿಪಲ್ ಅಮೌಂಟ್ ನ ರಿಮೂವ್ ಮಾಡಿದಾಗ ಓನ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಯ್ತು ಅನ್ನೋದು ನಮಗೆ ಫೈಂಡ್ ಔಟ್ ಆಗುತ್ತೆ. ಅದಾದ್ಮೇಲೆ ಎರಡರದ್ದು ಡಿಫ್ರೆನ್ಸ್ ನ ಫೈಂಡ್ ಔಟ್ ಮಾಡಿ ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್ ಅಂಡ್ ಡಿಫ್ರೆನ್ಸ್ ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಇದು ನಮ್ಮ ಥರ್ಡ್ ಜರ್ನಲ್ ಪ್ರೋಗ್ರಾಮ್. ಸೊ ಅರ್ಥ ಆಯ್ತು ಅನ್ಸುತ್ತೆ. ಥ್ಯಾಂಕ್ ಯು.